ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು. ಹೇಳೋಣ, ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು, ಯೇಸುವೇ ನೀನೇ ನನ್ನ ರಕ್ಷೆಯು. ಸ್ನೇಹವೇ ಪ್ರಿಯದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ. ಗೆಳೆಯನಿಗಾಗಿ ತನ್ನ ಪ್ರಾಣವನ್ನು ಕೊಡುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ ಅಂತ ವಾಕ್ಯ ಹೇಳುತ್ತೆ. ಪ್ರಿಯರೇ, ಯೇಸು ನನ್ನನ್ನು ನಿಮ್ಮನ್ನು ದಾಸ ಅಂತ ಕರೆದಿಲ್ಲ, ನನ್ನನ್ನು ನಿಮ್ಮನ್ನು ಯೇಸು ಗೆಳೆಯರು ಅಂತ ಕರೆದರು. ಗೆಳೆಯನು ಅಂತ ಕರೆದು ಏನು ಮಾಡಿದ್ರು ಗೊತ್ತಾ? ತನ್ನ ಪ್ರಾಣವನ್ನು ಕೊಟ್ಟರು, ತನ್ನ ರಕ್ತವನ್ನು ಸುರಿಸಿದರು. ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟ ಯೇಸು ಇಂದಿಗೂ ಕೂಡ ಅವರ ವಾಕ್ಯದಂತೆ ನಾವು ಜೀವಿಸದಿದ್ದರೂ ಕೂಡ, ಎಷ್ಟೋ ಬಾರಿ ಬಿದ್ದು ಎದ್ದು ಹೋದರೂ ಕೂಡ ಇವತ್ತು ಕೂಡ ನನ್ನನ್ನು ಗೆಳೆಯನಾಗಿ ನೋಡ್ತಾ ಇದ್ದಾರೆ, ಸ್ನೇಹಿತನ ಹಾಗೆ ನೋಡ್ತಾ ಇದ್ದಾರೆ. ಪ್ರಿಯರೇ, ಆ ಸ್ನೇಹಿತನಿಗಿಂತ ಒಳ್ಳೆಯ ಸ್ನೇಹಿತ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಿನ್ನ ಸ್ನೇಹಿತರು ನಿನಗೆಷ್ಟೋ ಬಾರಿ ಕೈ ಕೊಟ್ಟಿರ್ಬೋದು, ನಿನ್ನ ಸ್ನೇಹಿತರು ನಿನಗೆಷ್ಟೋ ಬಾರಿ ಅವಹೇಳನ ಮಾಡಿರ್ಬೋದು, ಚುಚ್ಚಿರ್ಬೋದು. ಆದರೆ ನಿನ್ನನ್ನು ಪ್ರೀತಿಸುವ ನಿನ್ನ ಗೆಳೆಯನಾದ ಯೇಸು ಏನು ಹೇಳ್ತಾರೆ ಗೊತ್ತಾ? ನನ್ನ ದೃಷ್ಟಿಯಲ್ಲಿ ನೀನು ಅಮೂಲ್ಯನಾಗಿದ್ದೀಯಾ, ನೀನು ಅಮೂಲ್ಯಳಾಗಿದ್ದೀಯಾ, ನೀನು ನನ್ನ ದೃಷ್ಟಿಗೆ ಬಹಳ ಅಮೂಲ್ಯಳು. ಆದ್ದರಿಂದ ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಸ್ತಾನೇ ಇರ್ತೇನೆ, ನನ್ನ ಪ್ರೀತಿ ಶಾಶ್ವತವಾದದ್ದು ಅಂತೇಳಿ ಯೇಸು ಹೇಳ್ತಾರೆ. ಪ್ರಿಯರೇ, ಆ ಯೇಸು ಹೇಳುವ ಈ ಮಾತುಗಳನ್ನು ಸ್ವಲ್ಪ ನಾವು ಧ್ಯಾನ ಮಾಡಿ ಕೇಳೋಣ, ಸ್ವಲ್ಪ ನಾವು ಆಲೋಚನೆ ಮಾಡಿ ಕೇಳೋಣ. ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ, ನಂಬಿಕೆ ಉಳ್ಳವರಾಗಿ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಸ್ನೇಹಿತ, ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಆದಾಮನು ದೇವರ ವಾಕ್ಯವನ್ನು ಮೀರಿ ಆತ್ಮದಲ್ಲಿ ಸತ್ತು ಹೋದ. ಆದರೆ ಕೊನೆಯ ಆದಾಮ, ಎರಡನೇ ಆದಾಮನಾದ ಯೇಸು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಲೋಕವನ್ನು, ಸೈತಾನನನ್ನು ಜಯಿಸಿದರು. ಜಯಿಸಿ ಮೃತ್ಯುಂಜಯನಾಗಿ ಆದಾಮನು ಹೇಗೆ ವಾಕ್ಯವನ್ನು ಮೀರಿ ಆತ್ಮ ಕಳ್ಕೊಂಡೋ ವಾಕ್ಯದಂತೆ ನಡೆದು ಯೇಸು
ಸೈತಾನನನ್ನು ಜಯಿಸಿದರು. ಆ ಜಯಿಸಿದಂಥ ಯೇಸು ಜೀವವಾಗಿ, ವಾಕ್ಯವಾಗಿ ಇವತ್ತು ನಿನ್ನ ಮುಂದೆ ಇದ್ದಾರೆ. ಆ ಯೇಸುವನ್ನು ನೀನು ವಿಶ್ವಾಸಿಸುವಾಗ, ಆ ಯೇಸುವನ್ನು ನಿನ್ನ ಅಂತರಂಗದಲ್ಲಿ ಬರಮಾಡಿಕೊಳ್ಳುವಾಗ, ನಿನ್ನ ಒಳಗಡೆ ಅದೇ ವಾಕ್ಯದಿಂದ ಜೀವ, ಅದೇ ವಚನದಿಂದ ನಿನ್ನ ಒಳಗಡೆ ಜೀವ. ಪ್ರಿಯ ಸಹೋದರ ಸಹೋದರಿ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ಇದೋ ಅವರ ವಾಕ್ಯದ ಮುಖಾಂತರ, ಶುಭ ಸಂದೇಶದ ಮುಖಾಂತರ ನನ್ನ ಜೊತೆ ಮಾತನಾಡಿ ಸತ್ತು ಹೋದ ನನ್ನ ಆತ್ಮಕ್ಕೆ ಜೀವ ಕೊಟ್ಟ ಯೇಸು ಇಲ್ಲಿದ್ದಾರೆ. ಜೀವ ಕೊಟ್ಟ ಯೇಸು ಇಲ್ಲಿದ್ದಾರೆ. ಅವರು ಹೇಳ್ತಿದ್ದಾರೆ, ಇದೋ ಈ ಒಂದು ಜಾಗದಲ್ಲಿ ನಾನು ಬಂದಿದ್ದೇನೆ, ಯಾತಕ್ಕಾಗಿ ನಿನಗೆ ಜೀವ ನೀಡಲು. ಇದೋ ಇವತ್ತು ಕೇಳುವ ಒಂದೊಂದು ವಚನಗಳ ಮುಖಾಂತರ ನಿನ್ನಲ್ಲಿ ಜೀವ ಯೇಸು ತುಂಬಿಸ್ತಾರೆ, ಯೇಸು ತುಂಬಿಸ್ತಾರೆ, ಯೇಸು ತುಂಬಿಸ್ತಾರೆ. ಹಾಲೆಲೂಯ, ಯೇಸು ತುಂಬಿಸ್ತಾರೆ. ಹಾಲೆಲೂಯ. ಯೇಸುವೆ ಜೀವ ಬೇಕು, ಯೇಸುವೆ ಜೀವ ಬೇಕು, ಯೇಸುವೆ ಜೀವ ಬೇಕು, ಯೇಸುವೆ. ಕಮಾನ್, ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ನನ್ನ ಆತ್ಮದಲ್ಲಿ ಜೀವ ಇಲ್ಲ, ನನ್ನ ಅಂತರಂಗದಲ್ಲಿ ಚೈತನ್ಯ ಇಲ್ಲ, ನನ್ನ ಒಳಗಡೆ ಜೀವದ ಆ ಒಂದು ಶಕ್ತಿಯನ್ನು ನಾನು ಅನುಭವಿಸ್ತಾ ಇಲ್ಲ. ನನಗೆ ಜೀವ ಬೇಕು ಯೇಸಪ್ಪ, ನನಗೆ ಜೀವ ಬೇಕು ಯೇಸಪ್ಪ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಓ ರಬ 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 ರಬ. ಜೀವ ಕೊಡ್ತೇನಂತೇಳಿ ನಿನ್ನ ಹೃದಯದ ಮುಂದೆ ನಿಂತ್ಕೊಂಡು ನಿನ್ನ ಹೃದಯದ ಬಾಗಿಲನ್ನು ಬಡಿತಾ ಇದ್ದಾರೆ. ಹೃದಯ ತೆರೆದುಕೊಡು, ತೆರೆದುಕೊಡು, ತೆರೆದುಕೊಡು. ಯೇಸು ನಿನ್ನ ಒಳಗಡೆ ಪ್ರವೇಶಿಸ್ತಾರೆ, ಯೇಸು ನಿನ್ನ ಒಳಗಡೆ ದೊಡ್ಡ ಕಾರ್ಯವನ್ನು ಮಾಡ್ತಾರೆ. ಹಾಲೆಲೂಯ, 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 ಹಾಲೆಲೂಯ. ಎಷ್ಟೋ ಮಂದಿ ನೀವು ಇಲ್ಲಿ ಕತ್ತಲೆಯಲ್ಲಿರ್ಬೋದು, ಅಂದರೆ ನಿಮ್ಮ ಅಂತರಂಗದಲ್ಲಿ ಕತ್ತಲೆ ತುಂಬಿಕೊಂಡಿದೆ. ದಾರಿ ನನಗೆ ಕಾಣ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಿಲ್ಲ, ಯಾವ ರೀತಿ ಹೋಗಬೇಕು ಗೊತ್ತಿಲ್ಲ, ದಾರಿನೇ ಕಾಣದೆ ನನ್ನ ಜೀವನದಲ್ಲಿ ಬರೀ ಶೂನ್ಯ ಆಗಿದೆ. ಇದೋ ನನಗೆ ಬೆಳಕು ಕಾಣ್ತಾ ಇಲ್ಲ, ನನಗೆ ಮುಂದೆ ಹೋಗಲಿಕ್ಕೆ ನನಗೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇರುವ ನಮ್ಮೊಬ್ಬೊಬ್ಬರಿಗೆ ಯೇಸು ಹೇಳ್ತಿದ್ದಾರೆ, ಯೇಸು ಹೇಳ್ತಿದ್ದಾರೆ, ನಾನೇ ಮಾರ್ಗ, ನಾನೇ ಮಾರ್ಗ, ನಾನೇ ಮಾರ್ಗ ಅಂತ ಯೇಸು ಹೇಳ್ತಿದ್ದಾರೆ. ನಾನೇ ಬೆಳಕು ಅಂತ ಯೇಸು ಹೇಳ್ತಿದ್ದಾರೆ. ಆ ಬೆಳಕಾದ ಯೇಸು ಇಲ್ಲಿ ಹೇಳ್ತಿದ್ದಾರೆ, ಕತ್ತಲೆಯಲ್ಲಿ ನಡೆದಾಗ, ಯಾರೂ ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಕತ್ತಲೆಯಲ್ಲಿ ನಡೆವಾಗ, ಯಾರೂ ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತ ಕತ್ತಲೆಯಲ್ಲಿದೆಯಾ? ಹೇಗೆ ಹೋಗಬೇಕು ಅಂತ ನಿನಗೆ ಗೊತ್ತಾಗ್ತಾ ಇಲ್ವಾ? ದೇವರು ವಾಕ್ಯದ ಮುಖಾಂತರ ಹೇಳ್ತಿದ್ದಾರೆ, ಇದೋ ನನ್ನ ಕರಗಳನ್ನು ಚಾಚ್ತಾ ಇದ್ದೀನಿ, ನನ್ನ ಕರಗಳನ್ನು ಚಾಚ್ತಾ ಇದ್ದೀನಿ, ಇದೋ ನನ್ನ ಕರಗಳನ್ನು ಚಾಚ್ತಾ ಇದ್ದೀನಿ. ಯಾರೆಲ್ಲ ಕೈಗಳನ್ನು ಹಿಡ್ಕೊಂಡು ನಡೆಸಿ ನನ್ನನ್ನು ಅಂತ ಹೇಳ್ತಿರೋ, ವಾಕ್ಯದ ಮುಖಾಂತರವಾಗಿ ನಿನ್ನ ಕತ್ತಲೆಯ ಆ ಪರಿಸ್ಥಿತಿಯಿಂದ ನಿನ್ನ ಹೊರಗಡೆ ತಂದು ಇವತ್ತು ಬೆಳಕಿನ ಕಡೆಗೆ ಯೇಸು ನಡೆಸ್ತಾರೆ. ಪ್ರಿಯ ಸಹೋದರ ಸಹೋದರಿ, ಬೆಳಕಿನ ಕಡೆಗೆ ನಿನ್ನನ್ನು ನಡೆಸ್ತಾರೆ. ಅಂಧಕಾರಕ್ಕೆ ನಿನ್ನ ಮೇಲೆ ಅಧಿಕಾರವಿಲ್ಲ, ಏಕೆಂದರೆ ನೀನು ಯೇಸುವಿನ ಮಗನಾಗಿ ಮಗಳಾಗಿ ಬದುಕಬೇಕೆಂಬ ಆಸೆಯಿಂದ ನೀನಿರುವಾಗ ಕತ್ತಲೆಗೆ ನಿನ್ನ ಮೇಲೆ ಅಧಿಕಾರವಿಲ್ಲ, ಸೈತಾನನಿಗೆ ನಿನ್ನ ಮಧ್ಯೆ ಅಧಿಕಾರವಿಲ್ಲ, ಈ ಲೋಕಕ್ಕೆ ನಿನ್ನ ಮೇಲೆ ಅಧಿಕಾರವಿಲ್ಲ. ನಿನ್ನ ಮೇಲೆ ಅಧಿಕಾರ ಇರೋದು ಒಬ್ಬ ಆತನಿಗೆ ಮಾತ್ರವೇ, ನಿನ್ನನ್ನು ಸೃಷ್ಟಿ ಮಾಡಿದ ದೇವನಿಗೆ. ಆ ದೇವರು ಹೇಳ್ತಿದ್ದಾರೆ, ಕತ್ತಲಲ್ಲಿ ಇದೆಯಾ ಮಗನೇ ಮಗಳೇ, ಕೈ ಕೊಡ್ತಾ ಇದ್ದೀನಿ, ನಾನು ಕೈ ಕೊಡ್ತಾ ಇದ್ದೀನಿ, ನನ್ನ ಕೈ ಹಿಡ್ಕೋ, ನನ್ನ ಕೈ ಹಿಡ್ಕೋ, ನನ್ನ ಕೈ ಹಿಡ್ಕೋ, ನನ್ನ ಕೈ ಹಿಡ್ಕೋ ಅಂತ ಯೇಸು ಹೇಳ್ತಿದ್ದಾರೆ. ಯೇಸು ಕೈ ಕೊಡ್ತಾ ಇದ್ದಾರೆ ಅನೇಕರಿಗೆ, ಅನೇಕರ ಮುಂದೆ ನಿಂತ್ಕೊಂಡು ಕೈ ಕೊಡ್ತಾ ಇದ್ದಾರೆ. ಓ ರಬ 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 ರಬ. ಯೇಸುವೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಕತ್ತಲೆಯಲ್ಲಿ ನಡೆದಾಗ, ಯಾರೂ ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಕತ್ತಲೆಯಲ್ಲಿ ನಡೆದಾಗ, ಯಾರು ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. 18 ವರ್ಷಗಳಿಂದ ಗೂನಬೆನ್ನು ಸೈತಾನ ಹಿಡ್ಕೊಂಡಿದ್ದ. 18 ವರ್ಷಗಳ ಕತ್ತಲೆಯ ಪ್ರಯಾಣ, 18 ವರ್ಷಗಳ ನರಕ ಯಾತನೆ, 18 ವರ್ಷಗಳ ಕಣ್ಣೀರು ಗೋಳಾಟ. ಒಂದು ದಿವಸ ಯಾವಾಗಲೂ ಬರುವ ಹಾಗೆ ಆಲಯಕ್ಕೆ ಅವಳು ಬಂದಿದ್ಲು, ಆಲಯಕ್ಕೆ ಅವಳು ಬಂದಿದ್ಲು. ಆ ದಿನ ಯೇಸು ಅಲ್ಲಿದ್ದರು.
ಅವಳನ್ನು ಮುಟ್ಟಿದ ತಕ್ಷಣ ಅವಳ ಗೂನು ಸರಿಯಾಯಿತು, ಹಿಡಿದಿದ್ದ ಪಿಶಾಚಿ ಬಿಟ್ಟು ಹೋಯಿತು, ಸ್ವಸ್ಥ ಚಿತ್ತಳಾದಳು. ಅದೇ ಯೇಸು ಈಗ ನಿಮ್ಮ ಮಧ್ಯದಲ್ಲಿ, ನಿಮ್ಮೊಂದಿಗೆ ಯೇಸು ಜೀವಂತವಾಗಿದ್ದಾರೆ. ಅವರ ಒಂದೊಂದು ವಚನಗಳು, ಅವರ ಸಾನ್ನಿಧ್ಯ ನೀವಾಗಿರುವ ಎಲ್ಲ ಕಟ್ಟುಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ನೀವಾಗಿರುವ ಎಲ್ಲ ದುರವಸ್ಥೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ. ಆತ್ಮೀಕವಾಗಿ ನೀವು ಕಟ್ಟಲ್ಪಟ್ಟಿದ್ರೆ ಇವತ್ತು ಅವರ ವಚನಗಳು ನಿನ್ನನ್ನು ಸ್ವತಂತ್ರನನ್ನಾಗಿ ಮಾಡುತ್ತದೆ. ಏಕೆಂದರೆ ಪುತ್ರ ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಇದೆ, ಪರಿಶುದ್ಧಾತ್ಮರು ಎಲ್ಲಿದ್ದಾರೋ ಅಲ್ಲಿ ಬಿಡುಗಡೆ ಇದೆ. ಪ್ರಿಯ ಸಹೋದರ ಸಹೋದರಿ, ನಿನ್ನನ್ನು ಯಾವ ಕತ್ತಲೆ ಏನೂ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಆ ಕತ್ತಲೆಯನ್ನು ಓಡಿಸುವ ಬೆಳಕು ನಿನ್ನ ಮಧ್ಯದಲ್ಲಿದ್ದಾರೆ, ನಿನ್ನೊಂದಿಗೆ ಮಾತನಾಡ್ತಾರೆ. ಹಾಲೆಲೂಯ, ಸ್ತೋತ್ರಪ್ಪ, 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 ಸ್ತೋತ್ರ 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 ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕತ್ತಲೆ ದೂರವಾಗಲಿ, ಎಲ್ಲ ರೀತಿಯ ಕತ್ತಲೆ ದೂರವಾಗಲಿ, ಅಂಧಕಾರ ದೂರವಾಗಲಿ, ಕಟ್ಟುಗಳು ಮುರಿಯಲ್ಪಡಲೇ. ಹೊರ ಬರ 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 ಬ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಕತ್ತಲೆಯಲ್ಲಿ ನಡೆವಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ. ಕತ್ತಲೆಯಲ್ಲೇ ನಡೆವಾಗ, ಯಾರು ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಕರದಿಂದ ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಕಣ್ಣುಗಳನ್ನು ಮುಚ್ಚಿ ಒಂದು ಕ್ಷಣ ಆ ಕಲ್ವಾರಿಯ ಬುಡದಲ್ಲಿರುವ ನಾನು ನೀವು ಆ ಯೇಸುವಿನ ಅಪಾರವಾದ ಪ್ರೀತಿಯನ್ನು ನೋಡೋಣ ಪ್ರಿಯರೇ. ಆ ಪ್ರೀತಿಯನ್ನು ನೋಡೋಣ ಪ್ರಿಯರೇ. ಒಂದು ಸ್ಪರ್ಶ ಪ್ರಿಯರೇ, ಪೌಲನಾಗಿ ಮಾರ್ಪಟ್ಟ ಪ್ರಿಯ ಸಹೋದರ ಸಹೋದರಿ, ಯೇಸುವಿನ ಒಂದು ಸ್ಪರ್ಶ ಸಾಕು, ಒಂದು ಸಲ ಒಂದು ಎನ್ಕೌಂಟರ್ ಸಾಕು ಪ್ರಿಯ ಸಹೋದರ ಸಹೋದರಿ. ನಿನ್ನ ಆತ್ಮಿಕ ಜೀವಿತದ ಕಟ್ಟುಗಳು ಮುರಿಯಲ್ಪಡ್ತದೆ. ನಿನ್ನ ಎಲ್ಲ ಜೀವಿತದ ಸೈತಾನನ ಶಾರೀರಿಕ ಕಟ್ಟುಗಳು ಮುರಿಯಲ್ಪಡ್ತದೆ. ನಿನಗೆ ಒಂದು ಹೊಸ ಮಾರ್ಗ ಕಾಣಲ್ಪಡ್ತದೆ. ಆ ಹೊಸ ಮಾರ್ಗ ಯಾರು ಅಲ್ಲ, ಯೇಸು ಆಗಿದ್ದಾರೆ. ಆ ಹೊಸ ಮಾರ್ಗ ಯೇಸು ಆಗಿದ್ದಾರೆ. ಆ ಹೊಸ ಮಾರ್ಗ ಯೇಸು ಆಗಿದ್ದಾರೆ. ಹೋರ ಲಭ ಹೋರ ಲಭ ಹೋರ ಲಭ ಹೋರ ಲಭ. ಆ ಹೊಸ ಮಾರ್ಗವಾದ ಯೇಸುವನ್ನು ಕೇಳೋಣ. ಅಪ್ಪ, ನಿನ್ನ ಮಾರ್ಗ ನನಗೆ ತೋರಿಸೋಪ್ಪ, ನಿನ್ನ ಮಾರ್ಗ ನನಗೆ ತೋರಿಸೋಪ್ಪ, ನಿನ್ನ ಮಾರ್ಗ ನನಗೆ ತೋರಿಸೋಪ್ಪ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರ 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 ಸ್ತೋತ್ರ. ಆ ಒಂದು ಸ್ಪರ್ಶವನ್ನು ಕೇಳೋಣ, ಅವರ ಸಾನ್ನಿಧ್ಯವನ್ನು ಕೇಳೋಣ, ಅವರ ಇರುವಿಕೆಯನ್ನು ಅನುಭವಿಸುತ್ತಾ ಕೇಳೋಣ. ಸ್ಪರ್ಶವ ನೀಡಿದೆ, ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ಕೇಳಿ ಎಲ್ಲರೂ. ಸ್ಪರ್ಶವ ಬಿಡುಗಡೆ ನೀಡಿದೆ, ಹೊಸ ದಾರಿಯ ತೋರಿದೆ. ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರಿಲ್ಲ, ನಿನ್ನ ಹಾಗೆ ಜೀವ ಕೊಟ್ಟೋರಿಲ್ಲ. ಯೇಸುವೇ ನೀನೇ ಜೀವವು, ಯೇಸುವೇ ನೀನೇ ಪ್ರಾಣವು, ಯೇಸುವೇ ನೀನೇ ನನ್ನ ರಕ್ಷೆಯು. ಹೇಳೋಣ ಮತ್ತೊಮ್ಮೆ. ಯೇಸುವೇ ನೀನೇ ನನ್ನ ರಕ್ಷೆಯು, ಸ್ನೇಹವೇ ಜೀವದಾತನೇ, ಸ್ನೇಹವೇ ಜೀವದಾತನೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ,
ಜೀವ ಕೊಟ್ಟ ನನ್ನ ಸ್ನೇಹಿತ. ಆ ಜೀವ ಕೊಟ್ಟ ನನ್ನ ಸ್ನೇಹಿತ ಇಂದಿಗೂ ಜೀವಂತವಾಗಿದ್ದಾರೆ. ಯೇಸು ನಿನ್ನೆ ಇದ್ದಾಗೆ ಇವತ್ತು ನಾಳೆ ಯಾವಾಗಲೂ ಜೀವಂತವಾಗಿದ್ದಾರೆ. ವಿಶ್ವಾಸಿಗಳ ಮಧ್ಯದಲ್ಲಿ ಚಲಿಸುವ ದೇವನಾಗಿದ್ದಾರೆ. ಆ ದೇವರು ವಾಕ್ಯ ನೀವು ಹಾಡಿದ್ರಿ, ಯೇಸುವೇ ನನ್ನ ಜೀವ, ಯೇಸುವೇ ನನ್ನ ಪ್ರಾಣ ಅಂತೇಳಿ. ಇವತ್ತು ನಿಮ್ಮ ಒಳಗಡೆ ಒಂದು ಜೀವದ ಅನುಭವ ನಿಮಗಾಗಲಿಲ್ಲವಾದರೆ ಅಲ್ಲಿ ಯೇಸು ಇಲ್ಲ. ಒಂದು ಒಳಗಡೆ ಜೀವದ ಅನುಭವ ಆಗಲಿಲ್ಲ ಆದರೆ ಅಲ್ಲಿ ಜೀವ ಇಲ್ಲ, ಯೇಸು ಇಲ್ಲ. ನಿನ್ನ ಒಳಗಡೆ ನಿನ್ನ ಪ್ರಾಣದಲ್ಲಿ ಆತನನ್ನು ಸವಿಲಿಕ್ಕೆ ನಿನಗಾಗ್ತಾ ಇಲ್ಲ ಅಂದರೆ ಅಲ್ಲಿ ಯೇಸು ಇಲ್ಲ. ಇವತ್ತು ನಿಮ್ಮ ಒಬ್ಬೊಬ್ಬರ ಹೃದಯದಲ್ಲಿ ಯೇಸುವಿನ ಸ್ಪರ್ಶ, ಯೇಸುವಿನ ಆಗಮನ, ಯೇಸುವಿನ ಅನುಭವ ನೀವು ಒಬ್ಬೊಬ್ಬರು ಸವಿಬೇಕು ಪ್ರಿಯರೇ. ದಾವೀದ ಹೇಳಿದಂತೆ ಸವಿದು ನೋಡು ಆತನ ಮಾಧುರ್ಯವನ್ನು ಎಂಬಂತೆ ಇಲ್ಲಿಗೆ ನಿಂತಿರುವ ಕುಳಿತಿರುವ ಪ್ರತಿಯೊಬ್ಬರು ಕೂಡ ಆತನ ಮಾಧುರ್ಯಕ್ಕಾಗಿ ಕಾತುರದಿಂದ, ಆತನ ಪ್ರೀತಿಗಾಗಿ ದಾಹದಿಂದ, ಆತನ ಪ್ರೀತಿಗಾಗಿ ಮಾಧುರ್ಯಕ್ಕಾಗಿ ಹೃದಯವನ್ನು ತೆರೆದು ಅನುಭವ ಆಗುವ ತನಕ ಇಲ್ಲ ನಾನು ಹೋಗೋದಿಲ್ಲ, ಈ ಪಟ್ಟಣವನ್ನು ಬಿಟ್ಟು ಹೋಗಬೇಡಿ, ನಾನು ಕೊಡುವ ಶಕ್ತಿಯಿಂದ ಭೂಷಿತರಾಗುವ ತನಕ ಎಂಬಂತೆ ಯೇಸು ಹೇಳಿದರು. ಅದೇ ಪ್ರಕಾರವಾಗಿ ಅವರು ಮಾಡಿದರು. ಅದೇ ರೀತಿಯಲ್ಲಿ ನಾನು ಯೇಸುವೆ ನಿಮ್ಮ ಆಗಮನ ನನ್ನಲ್ಲಿ ಆಗಬೇಕು. ನಾನು ಒಂದು ವೇಳೆ ಆ ಚೈತನ್ಯವನ್ನು ಕಳ್ಕೊಂಡಿದ್ರೆ ಆ ಚೈತನ್ಯ ನನಗೆ ಬೇಕು ಏಸಪ್ಪ, ಆ ಚೈತನ್ಯ ನನಗೆ ಬೇಕು ಏಸಪ್ಪ, ನಿನ್ನ ಜೀವದ ಅನುಭವ ನನ್ನ ಅಂತರಂಗದಲ್ಲಿ ಬೇಕು ಏಸಪ್ಪ. ಕಮಾನ್, ಬಾಯಿ ಬಿಟ್ಟು ಕೇಳಿ ಕೇಳುವ ಪ್ರತಿಯೊಬ್ಬರಿಗೆ ಯೇಸು ಸಿಗ್ತಾರೆ, ಕೊಡ್ತಾರೆ. ತಟ್ಟುವ ಪ್ರತಿಯೊಬ್ಬನಿಗೆ ಬಾಗಿಲನ್ನು ತೆರೆದಾರೆ. ಈ ಸಮಯದಲ್ಲಿ ನಿಮ್ಮ ಒಳಗಡೆ ಒಂದು ಜೀವ, ಕಮಾನ್, ಬಾಯಿ ತೆರೆದು ಪ್ರಾರ್ಥಿಸುವ ಸಮಯ. ಓ ರಬ 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 ರಬ. ಆತನ ಸ್ಪರ್ಶ, ಆತನ ಸಾನ್ನಿಧ್ಯ, ಆತನ ಆಗಮನ ನಿನ್ನ ಅಂತರಂಗದಲ್ಲಿ ಹಾಲೆಲೂಯಾ. ಓ ರಬ 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 ರಬ. ಓ ರಬ ರಬ ಹೋಲಿ ಜೀವ ಯೇಸುವಿನ ಜೀವ. ಹಾಲೆಲೂಯಾ. ಜೀವ ಸ್ವೀಕಾರವಾಗಲಿ ನಮ್ಮೊಬ್ಬೊಬ್ಬರ ಪ್ರಾಣದಲ್ಲಿ ಆತನ ಜೀವ ಅನುಭವ ಆಗಲಿ, ಆತನ ಬೆಳಕಿನ ಅನುಭವ ಆಗಲಿ. ಹಾಲೆಲೂಯಾ. ಸ್ತೋತ್ರ. ಬಾಯಿ ತೆರೆದು ಎಲ್ಲರೂ ಕೂಡ ರಾಜಾಧಿರಾಜನಾದ, ಪ್ರಭುಗಳ ಪ್ರಭುವಾದ, ರಕ್ಷಕನಾದ ಆ ರಕ್ಷಕನಾದ ದೇವನಿಗೆ ಹಾಲೆಲೂಯಾ. ಸ್ತೋತ್ರಪ್ಪ. ಹಾಲೆಲೂಯಾ. ನಮ್ಮನೆ ಒಪ್ಪಿಸಿಕೊಡುತ್ತಾ ಆ ಪ್ರಾಣ ಸ್ನೇಹಿತನಾದ ಯೇಸುವಿಗೆ ಹೇಳೋಣ, ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನನ್ನೆಲ್ಲವನ್ನೂ ನಾ ಸಮರ್ಪಿಸುವೆ, ಶುದ್ಧೀಕರಿಸು ನಿನ್ನ ವಾಕ್ಯದಿಂದಲೇ, ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ, ನಿನ್ನ ಚಿತ್ತದಂತೆ ನನ್ನ ನಡೆಸು ನೀ, ಪವಿತ್ರಾತ್ಮನಿಂದ ನನ್ನ ತುಂಬಿಸು ನೀ. ಆರಾಧಿಸೋಣ. ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ. ನಮ್ಮ ಮಧ್ಯೆ ಇರುವ ಯೇಸುವನ್ನ ಆರಾಧನೆ ನಿಮಗೆ, ಆರಾಧನೆ ನನ್ನೇಸುವೆ ನಿಮಗೆ, ಆರಾಧನೆ, ಆರಾಧನೆ
ನಿಮಗೆ ಆರಾಧನೆಗೆ ಯೋಗ್ಯನು ದೇವನಾಗಿದ್ದಾರೆ. ಯೇಸುವೇ ನಿಮಗೆ ನಿಮ್ಮ ಮುಂದೆ ನಿಂತ್ಕೊಂಡಿದ್ದಾರೆ, ಆರಾಧಿಸಿ. ಆರಾಧನೆ ನಿಮಗೆ ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರೀತಿಸಿದ ಯೇಸುವೇ ನಿಮಗೆ ನನ್ನ ಪಾಪಕ್ಕಾಗಿ ಪ್ರಾಣ ಕೊಟ್ಟ ನನಗಾಗಿ ರಕ್ತ ಸುರಿಸಿದ ನಿಮಗೆ ತಾಯಿ ಪ್ರೀತಿಸದಿದ್ದರೂ ನನ್ನನ್ನು ಪ್ರೀತಿಸಿದ ನಿಮಗೆ ಆರಾಧನೆ. ನನ್ನೇಸುವೆ ನಿಮಗೆ ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಿನ್ನ ಹಾಗೆ ದೇವರು ಭುವಿಯಲ್ಲಿಲ್ಲ, ನಿನ್ನ ಹಾಗೆ ಪ್ರೀತಿಸುವ ದೇವನು ಮತ್ತೊಬ್ಬರಿಲ್ಲ. ಅಬ್ಬಾ, ನನ್ನನ್ನು ಪ್ರೀತಿಸಿ ಪ್ರಾಣ ಕೊಟ್ಟ ನನ್ನ ದೇವನೇ, ನನ್ನೊಂದಿಗೆ ಮಾತನಾಡಪ್ಪ, ನನ್ನೊಂದಿಗೆ ಮಾತನಾಡು, ನನ್ನೊಂದಿಗೆ ಮಾತನಾಡು, ನನ್ನೊಂದಿಗೆ ಮಾತನಾಡಪ್ಪ, ನನ್ನೊಂದಿಗೆ ಮಾತನಾಡಪ್ಪ. ನಿನ್ನ ವಾಕ್ಯಗಳು ನನಗೆ ಬೆಳಕಾಗಿದೆ, ನಿನ್ನ ವಾಕ್ಯಗಳು ನನಗೆ ಮಾರ್ಗವಾಗಿದೆ, ನಿನ್ನ ವಾಕ್ಯಗಳು ನನಗೆ ಜೀವವಾಗಿದೆ, ನಿನ್ನ ವಾಕ್ಯಗಳು ನನಗೆ ಬಿಡುಗಡೆಯಾಗಿದೆ, ನಿನ್ನ ವಾಕ್ಯಗಳು ನನಗೆ ಪವಿತ್ರಾತ್ಮನನ್ನು ಕೊಡುವಂಥದ್ದಾಗಿದೆ. ಓ ರಬ 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 ರಬ. ಸ್ತೋತ್ರಪ್ಪ 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 ಸ್ತೋತ್ರ ಸ್ತೋತ್ರ ಸ್ತೋತ್ರ.